ಕಾಂಗ್ರೆಸ್ ಮತ್ತೆ ಪುನಃ ಅಧಿಕಾರಕ್ಕೆ ಬಂದ್ರೆ 3 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತೆ 2 ವರ್ಷ ಡಿ ಕೆ ಅವರಿಗೆ ಕೊಡ್ತಾರೆ. ಈ ತರದ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ? ನನಗೆ ಇದೆಲ್ಲ ಗೊತ್ತಿಲ್ಲಪ್ಪ, ನೀವು ಹೇಳಬೇಕು. ಇದೆಲ್ಲ ಮಾತಾಡೋಷ್ಟು ದೊಡ್ಡನೂ ಅಲ್ಲ. ಒಟ್ಟಿನಲ್ಲಿ 28ಕ್ಕೆ ಸರ್ಕಾರ ಬರುತ್ತೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಬೆಂಗಳೂರಿಗೆ ನಾನು ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ಯಾವ ಸಮಯದಲ್ಲಿ ಯಾವ ಪಾನ್ನ ಮೂವ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ನಿಮ್ ಡಿ ಕೆ ಶಿವಕುಮಾರ್ ಸದಾ ಕಾಲ ಹೇಳ್ತಾ ಇರ್ತಾರೆ. ಜಮೀರ್ ಅವರ ವಿಚಾರದಲ್ಲಿ ಉಪಚುನಾವಣೆ ಒಂದು ನಡೀತು, ಒಂದು ಆಡಿಯೋ ಬಿಡುಗಡೆ ಆಗೋಯ್ತು. ಅವರು ನೀವು ಕೂಡ ಮಾತಾಡಿದೀರಾ, ಅವ್ರಿಗೂ ಸಚಿವ ಸ್ಥಾನ ಕೊಡಬೇಕು ಅಂತ. ಅಫ್ಕೋರ್ಸ್ ಜಮೀರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಪಾನ್ ಮೂವ್ಮೆಂಟ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಏನಾದ್ರು ಪಾನ್ ಮೂವ್ ಮಾಡಿದಾರ ಇದ್ರ ಹಿಂದ್ಗಡೆ ಏನಾರು ಅಂತ? ಯಾಕೆಂದ್ರೆ ಹೊರಗಡೆ ಹಂಗ್ ಬಿಂಬಿಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಜಮೀರ್ ಅಹಮದ್ ನ ಬೆಂಬಲಿಗರು. ಆ ರೀತಿಯಾದಂತ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ತಪ್ಸೂರು ಅಂತ ಕಾಂಗ್ರೆಸ್ ವಿರುದ್ಧನೇ ಪ್ರತಿಭಟನೆ ಹಂತಕ್ಕೆ ಹೋಗೋಯ್ತು. ಬೀದಿಲಿ ಧರಣಿ ಮಾಡ್ತಾ ಇದ್ದಾರೆ, ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ, ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಧರಣಿ ಮಾಡ್ತಾ ಇದ್ದಾರೆ, ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೋಬೇಕು ಅಂತ. ಇಲ್ಲ, ನಮ್ಮ ಹೈಕಮಾಂಡರ್ ಅದೆಲ್ಲ ಇಷ್ಟಪಡಲ್ಲ. ಜಮೀರ್ ಅವ್ರನ್ನ ಮಂತ್ರಿಗಳು ಮಾಡಬೇಕು ಅಂತ ನಾನು ಸಹ ಒತ್ತಡ ಆಗ್ತಾ ಇದ್ದೀನಿ. ಒಂದು, ಎರಡನೇದು ಅವರ ಅವಶ್ಯಕತೆ ಭಾಳಷ್ಟಿದೆ ನಮ್ಮ ಪಕ್ಷಕ್ಕೆ. ಮೂರನೇದು, ಇವತ್ತಿನ ದಿನ ಅದೇನೋ ಆಡಿಯೋ ವಿಚಾರದಲ್ಲಿ ಫೇಕ್ ಇದೆ ಅಂತ ವೇಣುಗೋಪಾಲ್ ಸರ್ ಹೇಳಿದ್ದಾರೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಯಾಕೆ ಅಂತಂದ್ರೆ ನಿಮ್ ಸಾಹೇಬರು ಸದನದಲ್ಲಿ ಒಂದ್ಸತಿ ಹೇಳ್ತಾರೆ, ನನಗೆ ಗೊತ್ತು ಯಾರನ್ನ ಎಲ್ಲೆಲ್ಲಿ ಸೆಟ್ಲ್ಮೆಂಟ್ ಮಾಡಬೇಕು ಅಂತ. ಸೆಟ್ಲ್ಮೆಂಟ್ ಪದ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಮೂಲಕನೇ ಮುನ್ನೆಲೆಗೆ ಬಂದಿದ್ದು. ಅದಕ್ಕೆ ಉದಾಹರಣೆಯಾಗಿ ಮುನಿರತ್ನ ಅವರ ಪ್ರಕರಣ ಆಗಿರ್ಬೋದು, ಈಶ್ವರಪ್ಪ ಅವರ ಪ್ರಕರಣ ಆಗಿರ್ಬೋದು, ವಿವಿಧ ರೀತಿ ಪ್ರಕರಣಗಳು ಮುನ್ನೆಲೆಗೆ ಬಂದಾಗ ಪ್ರತಿ ಹಂತದಲ್ಲೂ ನೀವೆಲ್ಲ ನೋಡಿದ್ರೆ ವಿರೋಧ ಪಕ್ಷದ ಶಾಸಕರು ಬಿಡ್ತಾರೆ, ಯಾವ ರೀತಿ ಎಲ್ಲರನ್ನು ಬೆದರಿಸಕ್ಕೆ. ಹಿಂದಿನ ಮುಖ್ಯಮಂತ್ರಿಗಳು, ನಿಮ್ಮ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಫೈಲ್ ಇಟ್ಕೊಂಡು ಎದುರಿಸರು, ನಿಮ್ಮದು ಫೈಲ್ ಇದೆ ಅಂತ. ಸೊ ಅದಕ್ಕೆ ಯಾವುದಕ್ಕೂ ನಾನು ಭಯ ಬೀಳಲ್ಲ. ನಾನು ಮಾಡಿರೋಂಥದ್ದು ಸರಿ ಇದ್ದೇನೆ, ನಾನು ಜನಕ್ಕೋಸ್ಕರ ಒಳ್ಳೇದು ಮಾಡ್ತೇನೆ, ನಮ್ಮ ಪಕ್ಷವನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ಅವತ್ತು ಹೇಳಿರೋಂಥ ಮಾತು ಅಂತ ನಾನು ಅನ್ಕೋತೇನೆ. ಸೊ ಹಾಗಾಗಿ ಇವೆಲ್ಲ ವಿಚಾರಕ್ಕೂ ಚಿಂತನೆ ಫಸ್ಟು ನಾವು ಈ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಆಗಿ ಏನು ಸಾಹೇಬ್ರು ವಿಷನ್ ಇದೆ ಅದ್ರ ಪಾಡ್ಗೆ ಹೆಜ್ಜೆ ಇಟ್ಕೊಂಡು ಇನ್ನು ನಿಮಗೆ 1.5 ವರ್ಷದಲ್ಲಿ ರಿಸಲ್ಟ್ ತೋರಿಸ್ತಾರೆ, ನೀವೆಲ್ಲರೂ ಸಂತೋಷ ಪಡ್ತೀರಿ. ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ನಲ್ಲಿ ಇನ್ನೂ ಎಷ್ಟು ಜನ JDS ನ ಶಾಸಕರು ಇದ್ದಾರೆ ಸರ್ ನಿಮ್ಮ ಪಕ್ಷಕ್ಕೆ ಬರೋದಕ್ಕೆ? ಏನಲ್ಲಿ ಪಟ್ಟಿ ಮಾಡಿ ಇಟ್ಕೊಂಡವ್ರಂತೆ ಎಲ್ಲ ಯಾರು ಬೇಕಾದ್ರೆ JDS ಮತ್ತು BJP ಅವರು ಬರಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಾಗಿಲು ತೆರೆದಿದೆ ಅಂತ ಹೇಳಿದ್ದಾರೆ, ತೆರೆದಿದೆ ಅಂತ ಹೇಳಿದ್ದಾರೆ. ಸಿದ್ಧಾಂತವನ್ನು ನಂಬ್ಕೊಂಡು ಬರೋರೆಲ್ಲ ಹೈಕಮಾಂಡ್ನ ಪೂರ್ವ ಅನುಮತಿ ತೆಗೆದುಕೊಂಡು ನಮ್ಮ ನಾಯಕರುಗಳು ವರಿಷ್ಠಗಳು ನಿರ್ಧಾರ ತೆಗೆದುಕೊತಾರೆ. ದೇಶದ ಬೇರೆ ಎಲ್ಲಾ ಕಡೆ ಕೂಡ ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ಕೊಂಡು ಬರ್ತಾ ಇದೆ. ಡಿ ಕೆ ಏನಾದ್ರೂ ಅದ್ರ ನೇತೃತ್ವ ಕರ್ನಾಟಕದಲ್ಲಿ ಡಿ ಕೆ ತಗೊಂಡಿದ್ದಾರೆ ಪ್ರಾದೇಶಿಕ